ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು 19th ಏಪ್ರಿಲ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಅದಕ್ಕಿಂತ ಮುಂಚೆ ಗುರುವಾರದ ಎಕ್ಸ್ಪೈರಿ 18th ಏಪ್ರಿಲ್ ನಲ್ಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮೂವ್ಮೆಂಟ್ ಹೇಗಿತ್ತು ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಮಾರ್ಕೆಟ್ ಸಪೋರ್ಟ್ ಲೆವೆಲ್ ಇಂದ ರಿವರ್ಸ್ ಆಗೋ ಚಾನ್ಸಸ್ ಇದೆ. ಸೊ ಯಾವುದೇ ಡಿಪ್ ಅಲ್ಲಿ ನಾವು ಬೈ ಮಾಡಬೇಕು. ಹಾಗೂ ನಿಫ್ಟಿ ಟಾರ್ಗೆಟ್ 22,300 ವರೆಗೆ ಇಟ್ಕೊಂಡು, ಸೊ ಅದೇ ಮೂವ್ಮೆಂಟ್ ನಮಗೆ ಸ್ಟಾರ್ಟಿಂಗ್ ಆಫ್ ದ ಡೇ ಬಂತು. ಸೊ ನಿಫ್ಟಿ ನಲ್ಲಿ ಇಲ್ಲಿ ನೀವು ನೋಡಬಹುದು, ನಿಫ್ಟಿ 22,300 ಲೆವೆಲ್ ಟಚ್ ಆಯ್ತು. 22,300 ಟಚ್ ಆಗ್ತಿದ್ದಂಗೆ ಇಲ್ಲಿ ನಿಫ್ಟಿಯ 10 ಡೇ ಹಾಗೂ 20 ಡೇ ಮೂವಿಂಗ್ ಆವರೇಜಸ್ ಗಳಿದ್ವು. ಅರೌಂಡ್ 12-15 ಗೆ ಈ ಲೆವೆಲ್ ಇಂದ ಬಂದ ಶಾರ್ಪ್ ಕರೆಕ್ಷನ್ ನಿಫ್ಟಿ ಡೈರೆಕ್ಟ್ ಆಗಿ ತನ್ನ 50 ಡೇ ಮೂವಿಂಗ್ ಆವರೇಜ್ 22,100 ಹತ್ರ ಬಂತು. ಆ ಸಪೋರ್ಟ್ ನ ಕೂಡ ಬ್ರೇಕ್ ಆಗಿ ನಿಫ್ಟಿ ಫೈನಲ್ ಸಪೋರ್ಟ್ 22,000 ಹತ್ರ ಬಂದು ಕ್ಲೋಸಿಂಗ್ ನ ಕಂಡಿದೆ. ಸೊ ನಿಫ್ಟಿ 22,000 ಕೆಳಗಡೆ ಏನಾದ್ರೂ ಶುಕ್ರವಾರ ದಿನ ಕ್ಲೋಸಿಂಗ್ ಬಂತು ಅಂತಂದ್ರೆ ಬರೋ ದಿನಗಳಲ್ಲಿ ಇನ್ನು ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ, ಬ್ಯಾಂಕ್ ನಿಫ್ಟಿನಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಇಂದಾನೆ ಅಪ್ ಮೂವ್ ಅಂತ ಬಂದಿದ್ದು. ಬ್ಯಾಂಕ್ ನಿಫ್ಟಿ ಹೈ ಮಾಡಿದ್ದು 47,800 ಹತ್ರ. ಸೊ ಅಲ್ಲಿಂದ ಕನ್ಸಲ್ಟೇಷನ್ ಆಗ್ತಾ ಬ್ಯಾಂಕ್ ನಿಫ್ಟಿನಲ್ಲಿ ಬಂದ ಪ್ರಾಫಿಟ್ ಬುಕ್ಕಿಂಗ್ ಬ್ಯಾಂಕ್ ನಿಫ್ಟಿನ ಎಂಡ್ ಆಫ್ ದ ಡೇ 47,000 ಕೆಳಗಡೆ ಕೂಡ ಹೋಗಿತ್ತು. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಮೇನ್ ಕರೆಕ್ಷನ್ ಬರೋಕೆ ಕಾರಣ HDFC ಬ್ಯಾಂಕ್, ICICI ಬ್ಯಾಂಕ್. ಸೊ ಈ ಕರೆಕ್ಷನ್ ನಾಳೆ ದಿನ ಕೂಡ ಸ್ಟಾರ್ಟಿಂಗ್ ಆಫ್ ದ ಡೇ ಮುಂದುವರೆದ್ರೆ ಬ್ಯಾಂಕ್ ನಿಫ್ಟಿ ಕೆಳಗಡೆ 46,600 ವರೆಗೆ ಬರೋ ಚಾನ್ಸಸ್ ಇದೆ. ಸೊ ಈ ಲೆವೆಲ್ ಇಂದ ರಿಕವರಿ ಕಾಣೋ ಚಾನ್ಸಸ್ ಇರುತ್ತೆ. ಸೊ ನನ್ನ ಸಜೆಷನ್, ಆದಷ್ಟು ನಾವು ಶುಕ್ರವಾರ ದಿನ ಕಾಲ್ ಸೈಡ್ ಅಲ್ಲಿ ಅಥವಾ ಪುಟ್ ಸೈಡ್ ಅಲ್ಲಿ ಆದಷ್ಟು ಯಾವುದೇ ಟ್ರೇಡ್ ತಗೊಳ್ಳೋದು ಬೇಡ. ಜಸ್ಟ್ ಮಾರ್ಕೆಟ್ ನ ವಾಚ್ ಮಾಡೋಣ. ಸೊ ಈ ರೀತಿಯ ವಾಲಟಿಲಿಟಿ ಮಾರ್ಕೆಟ್ ಅಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಶುಕ್ರವಾರ ದಿನ ಯಾವುದೇ ಟ್ರೇಡ್ ತಗೊಳ್ಳೋದು ಬೇಡ. ಸೈಡ್ ಅಲ್ಲಿ ಇದ್ದು ಶುಕ್ರವಾರದ ಕ್ಲೋಸಿಂಗ್ ನ ನೋಡ್ಕೊಂಡು ವೀಕೆಂಡ್ ಅಲ್ಲಿ ಏನಾದ್ರು ಜಿಯೋ ಪೊಲಿಟಿಕಲ್ ನ್ಯೂಸ್, ಇಸ್ರೇಲ್ ಇರಾನ್ ಮಧ್ಯೆ ನಡೆಯೋ ಯುದ್ಧದ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಇದ್ರೆ, ಹಾಗೂ ಇಂಡಿಯಾದಲ್ಲಿ ಈಗ ಎಲೆಕ್ಷನ್ ಸೀಸನ್ ನಡೀತಾ ಇದೆ, ಇಂದ ಏನಾದ್ರು ಹೆಚ್ಚಿನ ಇನ್ಫಾರ್ಮೇಶನ್ ಇದ್ರೆ ಅದನ್ನ ತಿಳ್ಕೊಂಡು ನೆಕ್ಸ್ಟ್ ವೀಕಿಗೆ ಟ್ರೇಡಿಂಗ್ ಪ್ಲಾನ್ ಮಾಡೋಣ. ಸೊ ನನ್ನ ನೆಕ್ಸ್ಟ್ ವೀಕ್ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಕರ್ನಾಟಕ.